ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಹೀರೆಕಾಯಿ ಮತ್ತೆ ಹೆಸರುಬೇಳೆನ ಯೂಸ್ ಮಾಡ್ಕೊಂಡು ನಿಮ್ಗೆ ಪಲ್ಯ ಮಾಡೋದು ಹೇಗೆ ಅಂತ ಇನ್ನೊಂದು ರೆಸಿಪಿನ ನಿಮ್ಗೆ ಹೀರೆಕಾಯಿನಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಇವಾಗ ಇದಕ್ಕೆ ನಾನು 5 ದೊಡ್ಡ ದೊಡ್ಡ ಹೀರೆಕಾಯಿನ ತಗೊಂಡಿದ್ದೀನಿ. ಸ್ವಲ್ಪ ಎಳೆಯಾಗಿರೋದ್ ತಗೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಮೇಲ್ಗಡೆ ನೋಡಿ ತರ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಮೇಲ್ಗಡೆ ಸಿಪ್ಪೆ ಎಲ್ಲ ಗಟ್ಟಿ ಇರುತ್ತಲ್ಲ, ಅದನ್ನೆಲ್ಲ ತೆಗ್ದಿದ್ದೀನಿ. ಹಾಗೆ ಹೆಸರುಬೇಳೆನ ಕೂಡ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ. ಇದೊಂದು 1/2 hour ನೆನೆಸ್ಕೊಂಡ್ರೆ ಸಾಕು. ಇದನ್ನ ಚೆನ್ನಾಗಿ ನೋಡಿ ತರ ಮೆತ್ತಗೆ ನೆಂದಿರ್ಬೇಕು. ಈ ತರ ಉಗುರಲ್ಲಿ ಕಟ್ ಮಾಡಿದ್ರೆ ಈಗ ಪೀಸ್ ಆಗುತ್ತೆ. ಆ ತರ ಸಾಫ್ಟ್ ಆಗಿ ನೆಂದಾದ್ಮೇಲೆ ಇವಾಗ ಒಂದು ಬಾಣ್ಲಿ ಇಟ್ಕೊಳ್ಳಿ. ಬಾಣ್ಲಿಗೆ ಒಂದ್ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು 1 ಸ್ಪೂನು ಸಾಸಿವೆ, ಇದು ಚೆನ್ನಾಗಿ ಸಿಡ್ದಾದ್ಮೇಲೆ 1/2 ಸ್ಪೂನು ಜೀರಿಗೆ, ಕಡಲೆಬೇಳೆ 2 ಸ್ಪೂನು. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ ಕರ್ಬೇವಿನ ಸೊಪ್ಪು ಕೂಡ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಹಾಕೊಂಡು ಇವಾಗ ಹೀರೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉದ್ದುದ್ದಕ್ಕೆ, ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೊಂಚೂರು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ ಬೇಕು ಅಂದ್ರೆ ನಿಮ್ಗೆ ಆನಿಯನ್ ಬೇಕು ಅಂದ್ರೂ ಹಾಕೋಬಹುದು, ಗಾರ್ಲಿಕ್ ಬೇಕು ಅಂದ್ರೂ ಹಾಕೋಬಹುದು. ಆದ್ರೆ ನಾನು ಅದ್ಯಾವ್ದು ಯೂಸ್ ಮಾಡಿಲ್ಲ. ಇವಾಗ ಹೆಸರುಬೇಳೆ ನೆನ್ಸಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕೊಂಡು ಇದನ್ನು ಕೂಡ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಇದ್ ಮುಳುಗುವಷ್ಟು ನೀರ್ ಹಾಕೊಳ್ಳಿ. ಹೀರೆಕಾಯಿನಲ್ಲೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರ್ ಸ್ವಲ್ಪ ಕಡಿಮೆ ಹಾಕೊಂಡ್ರು ನಡೆಯುತ್ತೆ. ಆದ್ರೆ ಹೆಸರುಬೇಳೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಅದ್ರ ಮುಳುಗುವಷ್ಟು ನೀರ್ ಹಾಕೊಂಡ್ರೆ ಸಾಕು. ಇವಾಗ ಅದು ಮುಚ್ಚಿಟ್ಬಿಟ್ಟು ಒಂದ್ 5 ನಿಮಿಷ ಹಾಗೆ ಬಿಡಿ. ಇವಾಗ 5 ಮಿನಿಟ್ಸ್ ಆಗಿದೆ. ಇದನ್ನ ಓಪನ್ ಮಾಡಿ, ನೀರು ಜಾಸ್ತಿ ಇರೋದ್ರಿಂದ ಇದ್ರ ಜೊತೆಗೇನೆ ಇಂಗು ಕೂಡ ಒಂದು 1/4 ಸ್ಪೂನ್ ಅಷ್ಟು ಇಂಗು, ಮತ್ತೆ ತೆಂಗಿನಕಾಯಿ ಕೂಡ ನಾನು ರುಬ್ಕೊಂಡು ಗ್ರೈಂಡ್ ಮಾಡಿ ಸ್ವಲ್ಪ ನೀರ್ ಹಾಕಿ ಗ್ರೈಂಡ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದು 1/4 ಚಿಪ್ಪಷ್ಟು ತೆಂಗಿನಕಾಯಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೇನೆ ಅರಿಶಿನ ಒಂದು 1/2 ಸ್ಪೂನ್ ಅಷ್ಟು. ಇದಕ್ಕೆ ಇವಾಗ್ಲೇ ಉಪ್ಪು ಹಾಕ್ಬೇಡಿ, ಯಾಕೆಂದ್ರೆ ಕಾಳೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಆಮೇಲೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬೇಯ ತನಕ, ನೀರೆಲ್ಲ ಡ್ರೈ ಆಗೋ ತನಕ ಮತ್ತೆ ಒಂದು ಪ್ಲೇಟ್ ನ ಹಾಕಿ ಮುಚ್ಚಿಟ್ಬಿಡಿ. ಇದೆಲ್ಲ ಚೆನ್ನಾಗಿ ನೋಡಿ, ಇನ್ನೇನು ನೀರೆಲ್ಲ ಡ್ರೈ ಆಗಿದೆ. ಎಷ್ಟ್ ಚೆನ್ನಾಗಿ ಬೆಂದೋಗಿದೆ ಎಲ್ಲನೂ. ಕಾಳುನು ಅಷ್ಟೇ ತುಂಬಾ ಉದ್ರುದ್ರಾಗಿ ಬೆಂದೋಗಿದೆ. ಒಂದ್ ಸ್ವಲ್ಪ ಸಾಫ್ಟ್ ಆಗಿದ್ರೆ ಸಾಕಿದು. ಇವಾಗ ಮೇಲ್ಗಡೆ 1.5 ಸ್ಪೂನ್ ಅಷ್ಟು ನಿಮ್ಗೆ ಎಷ್ಟು ರುಚಿಗೆ ಬೇಕು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅರ್ಧ ನಿಮಿಷ ಇಟ್ರೆ ಸಾಕು, ಅದು ಚೆನ್ನಾಗಿ ಉಪ್ಪಿಟ್ಕೊಂಡಿರುತ್ತೆ. ಮತ್ತೆ ಇದನ್ನೇನು ಕುಕ್ ಮಾಡೋ ಹಾಗಿಲ್ಲ ನೀವು. ಈ ವೆದರ್ಗೆ ನೀವು ಹೆಸರುಬೇಳೆ ರೆಸಿಪೀಸ್ ನ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ತಂಪಾಗಿರೋದ್ರಿಂದ ನೀವು ಕೋಸಂಬರಿ ಮಾಡ್ಕೋಬಹುದು, ಮತ್ತೆ ದೋಸೆ ಮಾಡ್ಕೋಬಹುದು, ಪಲ್ಯಗಳು ಮಾಡ್ಕೊಂಡು ಈ ತರ. ಹಾಗೆ ಹೆಸರುಬೇಳೆ ಪಾಯಸ, ತೊವ್ವೆ ಕೂಡ ಮಾಡ್ಕೊಂಡು ತಿನ್ಬೋದು. ಹಾಗೆ ಹೀರೆಕಾಯಿನಲ್ಲಿ ಕೂಡ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಅವಾಗ ಯೂಸ್ ಮಾಡ್ತಾ ಇದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.